ನಮಸ್ಕಾರ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೂ ಎಲ್ಲ ಧ್ಯಾನ ಬಂಧುಗಳಿಗೂ ಶಿರಸ ನಮಿಸ್ತಾ ಇದ್ದೀನಿ. ಇವತ್ತಿನ ಸ್ವಾಧ್ಯಾಯ ಯೋಗದ ಕಾರ್ಯಕ್ರಮಕ್ಕೆ ನಮ್ಮ PMC ಕನ್ನಡ ವಾಹಿನಿಯವರು ಪ್ರಸ್ತುತಪಡಿಸ್ತಾ ಇರುವಂಥ ಸ್ವಾಧ್ಯಾಯ ಪ್ರಯಾಣದಲ್ಲಿ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಅಚ್ಚುಮೆಚ್ಚಿನ ಪೂಜ್ಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವ್ರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವ್ರಿಗೂ ನಾನು ಶಿರಸ ನಮಿಸ್ತಾ ಇದ್ದೀನಿ. ಅನೇಕ ಗುರುಗಳು ನನ್ನ ಜೀವನದಲ್ಲಿ ಆಗಿ ಹೋಗಿದ್ದಾರೆ. ಈ ಕ್ಷಣ ಕೂಡ ಅನೇಕ ಗುರುಗಳು ಅವರ ಆಶೀರ್ವಾದವನ್ನು ನನ್ನ ಮೇಲೆ ಸುರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಅವರೆಲ್ಲರಿಗೂ ನಮಸ್ಕಾರ. ಬಹಳ ಒಂದು ಮುಖ್ಯವಾದ ಘಟ್ಟವನ್ನು ಹೋದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಆನಾಪಾನಸತಿ ಧ್ಯಾನದ ಬಗ್ಗೆ ನಮ್ಮ ಚೆನ್ನ ಏನು ನಮ್ಮ ಯಶೋಧರೆಗೆ ಹೇಳಿಕೊಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ನಾನೊಂದು ಮಾತು ಹೇಳೋದು ನಿಮಗೆ ಮರ್ತಿದ್ದೆ. ಏನಂದರೆ ಅವರಿಬ್ಬರು ಧ್ಯಾನ ಮಾಡ್ತಾರಲ್ವ, ಉಚ್ಛ್ವಾಸ ನಿಶ್ವಾಸಗಳ ಬಗ್ಗೆ ಗಮನ ಇಡುತ್ತಾ ನಮ್ಮೊಳಗೆ ನಾವು ಆಲೋಚನಾರಹಿತದಲ್ಲಿ ಸ್ಥಿತಿಯಲ್ಲಿ ಕೂತು ಧ್ಯಾನ ಮಾಡುವುದು ಅನ್ನೋದು ಏನು ಚೆನ್ನ ಹೇಳಿಕೊಟ್ಟಿದ್ದನ್ನು ನಮ್ಮ ಯಶೋಧರೆ ಮಾಡ್ತಾ ಇದ್ಲು. ಆ ಕೆಲವು ಕ್ಷಣಗಳಲ್ಲಿ ಅವಳು ಧ್ಯಾನದಿಂದ ಹೊರಗೆ ಬಂದಾಗ ಆಕೆ ಕಣ್ಣುಗಳಿಗೆ ಈತ ಯಾರೋ ಒಂದು ದಿವ್ಯ ಶಕ್ತಿ ಅಥವಾ ವ್ಯಕ್ತಿ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಈ ಧ್ಯಾನ ಅನ್ನೋದು ನೋಡಿ ಎಷ್ಟು ಕೆಲಸ ಮಾಡುತ್ತೆ ನಮ್ಮೆಲ್ಲರ ಜೀವನದಲ್ಲಿ. ನಾವೆಲ್ಲರೂ ಇದನ್ನು ಕಂಡುಕೊಂಡಿದ್ದೀವಿ. ನಮ್ಮ ಎಷ್ಟೆಷ್ಟು ಸತ್ಸಂಗಗಳಲ್ಲಿ, ಸಮಾವೇಶಗಳಲ್ಲಿ, ರ್ಯಾಲಿಗಳಲ್ಲಿ ಯಾವ ಒಂದು ತಾರತಮ್ಯವನ್ನು ಬಿಟ್ಟು, ಈಗ ನೋಡಿ ನಾವು ಜ್ಞಾಪಿಸ್ಕೋಬೇಕು, ಚೆನ್ನ ಯಾರು ಒಬ್ಬ ಸೇವಕ, ಬುದ್ಧನ ಸೇವಕ, ಸಿದ್ಧಾರ್ಥನ ಸೇವಕ ಅಲ್ವಾ. ಈಕೆ ಸಿದ್ಧಾರ್ಥನ ಹೆಂಡತಿ, ಅಂದರೆ ರಾಜವಂಶದವರು. ಆಕೆ ಒಬ್ಬ ಸೇವಕ. ಆದರೆ ಅವಳು ಏನು ಗಮನಿಸ್ತಾಳೆ ನಮ್ಮ ಯಶೋಧರೆ ಅಂದರೆ, ಧ್ಯಾನಕ್ಕೆ ಕೂತು ಕಣ್ಣು ಬಿಟ್ಟಾಗ ಈತ ಒಬ್ಬ ಕಲ್ಯಾಣ ಮಿತ್ರ ಅಥವಾ ಆಧ್ಯಾತ್ಮಿಕ ಮಿತ್ರ. ಇದ್ರ ಬಗ್ಗೆ ಬಹುಶಃ ನಾವು ಮುಂಚೆ ಒಂದು ಸಂಚಿಕೆಗಳಲ್ಲೂ ಸಾಕಷ್ಟು ಮಾತಾಡಿದ್ದೀವಿ. ಆಧ್ಯಾತ್ಮಿಕ ಮಿತ್ರ ಅಂದರೆ ನಾವು ಆಧ್ಯಾತ್ಮದ ದಾರಿಯಲ್ಲಿ ಹೆಜ್ಜೆ ಇಡ್ತಾ ಹೋಗಬೇಕಾದ್ರೆ ಈ ಎಲ್ಲ ಒಂದು ಏನು ನಾವು ಬ್ಯಾರಿಯರ್ಸ್ ಅಥವಾ ಒಂದು ಗುಂಪು ಒಂದು ಕಟ್ಟೆಗಳ ಥರ ನಾವು ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಮಾಡ್ತಾಯಿದ್ವಿ, ನೆನಪಿದೆಯಾ ಮಾಸ್ಟರ್ಸ್? ಎಲ್ಲ ಒಂದು ರೀತಿಯ ಇರುವಂಥ ಒಂದೇ ಒಂದು ಗುಣಗಳು ಅಥವಾ ಸಮಾನ ಗುಣಗಳು ಇರೋವಂಥವೆಲ್ಲ ಒಂದು ಕಡೆ ಬರಿಬೇಕು, ಇನ್ನಷ್ಟು ಬೇರೆ ಗುಣಗಳೆಲ್ಲ ಇನ್ನೊಂದು ಕಡೆ ಬರಿಬೇಕು. ಅಥವಾ ಒಂದಕ್ಕೊಂದು ಕೊಂಡಿ, ಯಾವುದು ಒಂದು ಹಣ್ಣಿನ ಹೆಸರು ಹೇಳಿದ್ರೆ ಅದ್ರ ಚಿತ್ರ ಈ ಕಡೆ ಇದ್ರೆ ಈ ಮಾವಿನ ಹಣ್ಣು ಅದ್ರ ಚಿತ್ರ ಇದು ಹೋಲಿಸುವುದು ಅಲ್ವಾ. ಆ ರೀತಿ ಎಲ್ಲ ಒಂದು ಬೈಫರ್ಕೇಷನ್ ಅಂತೀವಿ ನೋಡಿ, ನಮ್ಮ ಗ್ರೂಪಿಸಮ್ ಅಥವಾ ಏನೊಂದು ನಮ್ಮದೇ ಒಂದು ಚೌಕಟ್ಟು ಅಥವಾ ಒಂದು ಸೀಮಿತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಆದರೆ ಈ ಧ್ಯಾನ ಬಂದೇನಾಗಿದೆ, ಆ ಚೌಕಟ್ಟನ್ನು ಒಡೆದು ಹೊರಗೋಗೋದು, ಅಂದರೆ ಎಲ್ಲರೂ ಅವರವರ ಚೌಕಟ್ಟನ್ನು ಒಡೆದು ಒಂದು ಮಾರ್ಗದಲ್ಲಿ ಒಂದು ಉದ್ದೇಶಕ್ಕಾಗಿ ಸಮಾನವಾಗಿ ನಡೆಯುವುದು. ನೋಡಿ, ಬೇರೆ ಬೇರೆ ಇರೋದು ಹೇಗಿದೆ, ಒಂದೇ ಗುರಿ ಇಟ್ಕೊಂಡು ಎಲ್ಲರೂ ಸಮಾನವಾಗಿ ಒಂದು ದಿಕ್ಕಲ್ಲಿ ನಡೆದು ಹೋಗೋದು ಹೇಗಿದೆ ಅಲ್ವಾ. ಅವಾಗ ಏನನ್ಸುತ್ತೆ, ಏನು ತಾರತಮ್ಯಗಳು ಇರ್ತಾವಲ್ವ, ವಿಂಗಡಣೆಗಳಿರ್ತಾವಲ್ವ. ನಾ ಒಂದು ಪದಕ್ಕೆ ಹುಡುಕ್ತಾ ಇದೆ, ವಿಂಗಡಣೆ. ಈ ವಿಂಗಡಣೆಗಳಿರ್ತಾವಲ್ವ, ಅದೆಲ್ಲ ಮರೆತು ಹೋಗುತ್ತೆ ನಮಗೆ. ಅಂಥ ಒಂದು ಸಮಾನ ಸ್ಥಿತಿಯನ್ನು ತಂದಿದ್ದು ಯಾವುದು ಹೇಳಿ? ನಮ್ಮ ಧ್ಯಾನ, ಆನಾಪಾನಸತಿ ಧ್ಯಾನ. ಅದನ್ನೇ ನಮ್ಮ ಯಶೋಧರೆ ಅಂದು ಗಮನಿಸೋದು ಅಥವಾ ಅನುಭವಿಸೋದು. ಅಲ್ಲಿವರೆಗೂ ಸೇವನಕ್ಕನಾಗಿ ಕಂಡಂಥ ಚೆನ್ನ ಈಗ ಧ್ಯಾನ ಮಾಡಿದ ನಂತರ ಒಂದು ಆಧ್ಯಾತ್ಮಿಕ ಮಿತ್ರ, ಕಲ್ಯಾಣ ಮಿತ್ರ ಹೇಳ್ತಾಳೋಳು, ನಿನ್ನನ್ನು ಈಗ ನಾನು ಆಧ್ಯಾತ್ಮಿಕ ಮಿತ್ರನಾಗಿ ಕಾಣ್ತಾ ಇದ್ದೇನೆ ಅಂತ. ಎಂಥ ಅದ್ಭುತ ಮನಸ್ಥಿತಿ ಅಲ್ವಾ ಅದು. ಒಬ್ಬ ಸೇವಕ ಎಲ್ಲಿ ಅದೇ ವ್ಯಕ್ತಿಯೇನು ಬದಲಾಗಿಲ್ಲ, ಆದರೆ ಬದಲಾಗಿದ್ದೇನು ನಮ್ಮ ದೃಷ್ಟಿಕೋನ. ಆ ದೃಷ್ಟಿಕೋನ ಹೇಗೆ ಬದಲಾಯಿತು? ಧ್ಯಾನದಿಂದ.
ನಮ್ಮ ಆನಾಪಾನಸತಿ ಪತ್ರಿಜಿಯವರು ನಮ್ಮನ್ನೆಲ್ಲ ಕೈ ಹಿಡಿದು ತಿದ್ದಿ ತೀಡಿ ಕಿವಿ ಹಿಂಡಿ ಬನ್ನಿ ಕೂತ್ಕೊಳ್ಳಿ ಧ್ಯಾನ ಮಾಡಿ, ಕೂತ್ಕೋ ಅಂತ ಹೇಳಿ ಏನು ನಮಗೆಲ್ಲ ಮಾಡಿಸಿದಾರಲ್ವ. ಈ ಅದ್ಭುತವಾದ ಮಾರ್ಗ, ಈ ಅದ್ಭುತವಾದ ಜ್ಞಾನ ಬರುತ್ತೆ ನೋಡಿ. ಧ್ಯಾನ ಮಾಡಿದ್ರಿಂದ ಜ್ಞಾನ ಹೆಚ್ಚಾಗುತ್ತೆ. ಜ್ಞಾನ ಹೆಚ್ಚಿದಾಗ ಏನಾಗುತ್ತೆ, ಎಲ್ಲವೂ ಸಮ, ಯಾವ ತಾರತಮ್ಯವೂ ಇಲ್ಲ ಅನ್ನೋ ಒಂದು ಅದ್ಭುತವಾದ ಭಾವನೆ ಉಂಟಾಗುತ್ತೆ. ಅದಕ್ಕೆ ಇದು ಒಂದು ಉತ್ತಮವಾದ ನಿದರ್ಶನ. ಸೇವಕನಾಗಿದ್ದ ಚೆನ್ನ ಈಗ ಕಲ್ಯಾಣ ಮಿತ್ರನಾದ, ಆಧ್ಯಾತ್ಮಿಕ ಮಿತ್ರನಾದ. ಅವನಿಗೂ ಕಣ್ಣು ತುಂಬಿ ಬರುತ್ತೆ, ಎಂಥ ಒಂದು ಉನ್ನತ ಸ್ಥಿತಿಲಿ ಹೋಗಿ ಕೂರಿಸ್ಬಿಟ್ಲು ನಮ್ಮ ರಾಜಕುಮಾರಿ ಅಂತ. ಯಾರಿಗೆ ಆಗಲಿ ಇಷ್ಟ ಅಲ್ವಾ. ಹಾಗೆ ಈ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ರೆ ನೋಡಿ ನಮಗೆ ಮರ್ತು ಹೋಗುತ್ತೆ ಯಶೋಧರಳ ಕತೆ ಏನಾಯಿತು ಅಂತ. ಮತ್ತೆ ಬರೋಣ, ಯಶೋಧರಳಿಗೆ ಬರೋಣ. ಈಗ ಏನು ಹೇಳಿ ನಾನು ಹೇಳ್ತಾ ಇದ್ದೆ ಹೋದ ಸಂಚಿಕೆಯಲ್ಲಿ, ಶುದ್ಧೋಧನ ಮಹಾರಾಜ ಮೊಮ್ಮಗನ್ನ ಗುರುಕುಲಕ್ಕೆ ಕಳಿಸೋ ಎಲ್ಲ ಯೋಜನೆಗಳು ಮಾಡ್ಕೊಂಡಿದ್ದ ಅಂತ. ಅವೆಲ್ಲವೂ ನಡೀತಾ ಇದ್ಬೇಕಾದ್ರೆ ಈಗ ಪ್ರಜಾಪತಿ ಮತ್ತು ನಮ್ಮ ಯಶೋಧರೆ ಏನು ಹೇಳ್ತಾಳೆ, ಎಲ್ಲ ಕಳಿಸ್ಬಿಟ್ರೆ ಮಗನನ್ನು, ತಂದೆಯನ್ನು ಭೇಟಿ ಮಾಡೋದು ಬಹಳ ಮುಖ್ಯ. ಬುದ್ಧ ಇಂದೋ ನಾಳೆನೋ ಎಂದೋ ಬರಬಹುದು. ಇಂಥ ಒಂದು ಪರಿಸ್ಥಿತಿಲಿ ಮೊದಲು ತಂದೆನ ಭೇಟಿ ಮಾಡಿ ಆಮೇಲೆ ಏನಾಗಬೇಕು ಯೋಚನೆ ಮಾಡೋಣ, ದಯವಿಟ್ಟು ಕಳಿಸೋದು ಬೇಡ ಅನ್ನೋದನ್ನು ಮಹಾರಾಜರಿಗೆ ನಾವಿಬ್ಬರು ಬಹಳ ವಿನಯವಾಗಿ ತಿಳಿಸೋಣ ಬನ್ನಿ, ನಿಮ್ಮ ಸಹಕಾರ ನಂಗೆ ಬಹಳ ಬೇಕು ಅಂತ ಹೇಳ್ತಾಳೆ. ಆಯಿತು ಸರಿ, ರಾಜನ ಕಿವಿಗೆ ಬೀಳದೇ ಇರುತ್ತಾ, ಬುದ್ಧ ಬರ್ತಾ ಇದ್ದಾರೆ ಅನ್ನೋದು ಬಿದ್ದೇ ಬೀಳುತ್ತೆ. ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಹೋಗ್ತಾರೆ. ಪ್ರಜಾಪತಿ ಹೇಳ್ತಾಳೆ, ಇನ್ನು ಮಗ ಬರ್ತಾ ಇದ್ದಾನೆ, ಅವನ ಸ್ವಾಗತಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು, ಸಿದ್ಧರಾಗಬೇಕು, ಎಲ್ಲ ಏರ್ಪಾಟುಗಳು ಮಾಡ್ಕೋಬೇಕು. ಎಷ್ಟೋ ವರ್ಷಗಳ ನಂತರ ಜ್ಞಾನೋದಯವನ ಎಂಥ ಒಂದು ಗೌರವಾನ್ವಿತ ಸ್ಥಿತಿ ಅಲ್ವಾ. ಒಂದು ತಾಯಿಗೆ ಆಗಲಿ ತಂದೆಗೆ ಆಗಲಿ ಇಂಥ ಸಾಧನೆ ಮಾಡ್ಕೊಂಡು ಬಂದಿದ್ದಾನೆ. ಇವತ್ತಿನ ಕಾಲಕ್ಕೆ ನಾವು ಹೋಲಿಸೋದಾದರೆ, ಇವತ್ತೇನು ನಮ್ಮ ಸಮಾಜದಲ್ಲಿ ಪೇರೆಂಟ್ಸ್ ಎಲ್ಲ ಒಂದು ತಮ್ಮ ಮಕ್ಕಳು IAS ಆದರು, IPS ಆದರು ಅಂದರೆ ಬೇರೆಯವರೇನು ಉನ್ನತವಾದದ್ದಲ್ಲ ಅನ್ನೋದಲ್ಲ. ಆದರೆ ಸಾಮಾನ್ಯವಾಗಿ ಏನೋ ಒಂದು ಸಾಧನೆ ಮಾಡಿದ್ರು, ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉನ್ನತವಾದ ಮಾರ್ಕ್ಸ್ ತೊಗೊಂಡ್ರಪ್ಪ, ಅಂಕಗಳು ತೊಗೊಂಡ್ರು ನಮ್ಮ ಮಕ್ಕಳು ಅಂದರೆ ಎಷ್ಟು ಒಂದು ಹೆಮ್ಮೆ, ಎಷ್ಟು ಒಂದು ಖುಷಿ ಅಲ್ವಾ. ಹಾಗೆಯೇ ನಮ್ಮ ಪ್ರಜಾಪತಿ ಹೇಳ್ತಾ ಇದ್ದಾಳೆ, ಇಂಥ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿ ನಮ್ಮ ಮಗ ಬರ್ತಾ ಇದ್ದಾನೆ, ಮನೆಗೆ ಬರ್ತಾ ಇದ್ದಾನೆ ಅಂದಮೇಲೆ ನಾವು ಎಷ್ಟು ಒಂದು ರಾಜಕುಲದವರು ಅಂದರೆ ಕೇಳಬೇಕಾ, ರಾಜವಂಶದವರು ಎಂಥ ಒಂದು ಸ್ವಾಗತ ಕೋರಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಶುದ್ಧೋಧನ ಮಹಾರಾಜ ಗಂಭೀರವಾಗಿದ್ದಾರೆ. ಆ ಒಂದು ರಾಜ ಗಾಂಭೀರ್ಯ, ಆ ರಾಜ ಒಂದು ದರ್ಪ ಅಲ್ಲಿ ಅದು ಒಂದೇ ಅಲ್ಲ, ಒಳಗೆ ನಲುಗಿ ಹೋಗಿರುವ ಒಬ್ಬ ವೃದ್ಧ ತಂದೆ ಆತ. ಎಷ್ಟೇ ಮೇಲ್ನೋಟಕ್ಕೆ ಮಹಾರಾಜ, ಈ ರಾಜ್ಯದ ಅಧಿಪತಿ ಎಲ್ಲ ಇರಬಹುದು, ಆದರೆ ಒಳಗೆ ಆತನ ಒಂದು ಈಗೋ ಅಂತ ಕರಿತೀವಲ್ಲ, ಅಹಂ ಅಂತೀವಲ್ಲ, ಅದಕ್ಕೆ ಪೆಟ್ಟು ಬಿದ್ದಿದೆ. ಏಕೆಂದರೆ ತಾನು ಏನು ಯೋಚನೆ ಮಾಡಿದ್ದ ಮಗನಿಗೋಸ್ಕರ ಅದೆಲ್ಲವನ್ನು ತೊರೆದು ಹೇಳ್ದೆ ಕೊಳ್ದೆ ಹೊಟ್ಟೋಗಿ ಸನ್ಯಾಸ ಮಾರ್ಗವನ್ನು ಹಿಡಿದು ಇದೆಲ್ಲ ಮಾಡ್ಕೊಂಡು ಕೂತಿದ್ದಾನಲ್ಲ ಮಗ ಅನ್ನೋ ಒಂದು ಅವಮಾನ ಒಂದು ಕಡೆ, ಅಹಮ್ಮಿಗೆ ಬಿದ್ದಂಥ ಪೆಟ್ಟೊಂದು ಕಡೆ, ಸಿಟ್ಟೊಂದು ಕಡೆ, ದುಃಖ ಒಂದು ಕಡೆ, ಎಲ್ಲವೂ ಇದೆ ತೋರಿಸ್ಕೋತಾ ಇಲ್ಲ ಅಷ್ಟೇ. ಅದಕ್ಕೆ ಸಿಟ್ಟಿನಲ್ಲಿ ಹೇಳ್ತಾನೆ, ಯಾರೂ ಬೇಡ ಅಂತ ಎಲ್ಲವನ್ನೂ ತ್ಯಜಿಸಿ ಹೋದನಲ್ಲ ನಮ್ಮ ಮಗ, ಈಗ ಬಂದರೆ ನಾವು ಸ್ವಾಗತ ಮಾಡಬೇಕಾ? ನಾವೇನು ಕರೆದಿಲ್ಲ, ಅನ್ಇನ್ವೈಟೆಡ್ ಗೆಸ್ಟ್ ಅಂತ ನಾವು ಹೇಳ್ತೀವಲ್ಲ, ಕರೆಯದೇ ಬಂದ ಅತಿಥಿ. ಆಗ ಪ್ರಜಾಪತಿ ಅತಿಥಿನೇ ಕೋಪ ಬರುತ್ತೆ ಆಕೆಗೆ. ಆತ ಎಂಥ ಅತಿಥಿ, ನಮ್ಮ ಮಗ ಆತ, ಈ ರಾಜ್ಯದ ಅಧಿಪತಿ. ಆಗ ಬಹಳ ಸಿಟ್ಟಿನಲ್ಲಿ ಹೇಳ್ತಾನೆ, ನನ್ನ ಮಗ ಮರಣಿಸಿದ್ದಾನೆ ಅಂತ. ಎಂಥ ದೊಡ್ಡ ಮಾತು ನೋಡು, ರಾಜನ ಮಾತಿನಲ್ಲಿ ಬರೋದು ಅಂದರೆ ಈ ರಾಜಕುಲದ ಒಂದು ಉತ್ತರಾಧಿಕಾರಿಯಾಗಿದ್ದಂಥ ಮಗ ಮರಣಿಸಿದ್ದಾನೆ ಅಂದರೆ ಆತ ಇನ್ನಿಲ್ಲ, ನಾನು ಅವನನ್ನು ಹಾಗೆ ಭಾವಿಸ್ತೀನಿ, ಇಲ್ಲ ಅವನಿಗೆ ಸ್ಥಳವಿಲ್ಲ ಅಂತ ಹೇಳಿಬಿಡ್ತಾನೆ. ಬಹಳ ದುಃಖವಾಗಿ ಹೋಗ್ತಾರೆ. ಆಸ್ಥಾನವೆಲ್ಲ ಒಂದು ಸ್ತಬ್ಧವಾಗಿ ಹೋಗುತ್ತೆ. ಯಶೋಧರೆ ಎಲ್ಲ ಈ ಪರಿಸ್ಥಿತಿಯಲ್ಲಿ ಮಾತಾಡಿದ್ರೆ ಸರಿ ಇಲ್ಲ, ಹೊರಟು ಇನ್ನೊಂದು ಸಲ ಮೌನವಾಗಿ ಸಮಾಧಾನವಾಗಿ ಮಾತಾಡೋಣ ಅಂತ ಆಕೆನೋ ಹೊರಟು ಹೋಗ್ತಾಳೆ. ಆದರೆ ಪ್ರಜಾಪತಿಗೂ ನಮ್ಮ ಶುದ್ಧೋಧನ ಮಹಾರಾಜನಿಗೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಷ್ಟು ದೊಡ್ಡ ಜಗಳ ನಡೆದು ಹೋಗುತ್ತೆ. ಅರಮನೆಯಲ್ಲಿ ದಿಕ್ಕುಗಳಲ್ಲಿ ಎಲ್ಲರೂ ರಾಜ ಮತ್ತು ರಾಣಿ ಜಗಳ ಆಡೋದು ಅಂದರೆ ಏನು? ಮಗನಿಗೋಸ್ಕರ ತಾಯಿ ಚಡಪಡಿಸ್ತಾ ಇದ್ದಾಳೆ, ಅದು ತಂದೆಗೂ ಸಿಟ್ಟಿದೆ, ಬೇಸರ ಇದ್ರೆ. ಆದರೆ ಆತ ಒಬ್ಬ ಮಹಾರಾಜ ಅನ್ನೋದು ನಾವು ಮರಿಬಾರ್ದು ಅಲ್ವಾ, ಆತನ ಕರ್ತವ್ಯಗಳೇ ಬೇರೆ ಇರುತ್ತೆ. ಹಾಗಾಗಿ ದೊಡ್ಡ ಜಗಳ ನಡೆದು ಹೋಗಿ ಎಲ್ಲ ಒಂದು ಅವರದೇ ಆದ
ಪಂಗಡಗಳು ನಡೆದು ಹೋಗುತ್ತೆ. ಇದೆಲ್ಲವನ್ನು ಯಶೋಧರೆ ಗಮನಿಸ್ತಾ ಇದ್ದಾಳೆ. ಇದು ಸರಿ ಇಲ್ಲ, ಯಾಕೆಂದರೆ ಆಸ್ಥಾನವು ಹಲವಾರು ಭಾಗಗಳಾಗಿ ಒಡೆದು ಹೋಗಿದೆ, ಅಂದರೆ ಅರಮನೆ ರಾಜವಂಶವು. ಇದು ಸರಿ ಇಲ್ಲ, ಈ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಆಕೆ ಬರ್ತಾಳೆ, ಬಂದು ಮಾತಾಡ್ತಾಳೆ, ಬಂದು ಕೂತ್ಕೊಂಡ್ಬಿಡ್ತಾಳೆ ಮಹಾರಾಜನ ಮುಂದೆ. ಹಿಂಗೆ ಕೂತ್ಕೊಂಡು ಸುಖಾಸನದಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡು ಕೇಳ್ತಾಳೆ, ನೀವೇನೇನು ಹೇಳ್ತೀರೋ ಕೇಳಿಸ್ಕೊಳ್ಳೋಕೆ ಸಿದ್ಧವಾಗಿದ್ದೀನಿ, ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಉಕ್ಕಿ ಬರ್ತಾ ಇರೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾಳೆ ಕೂತ್ಕೊಂಡು. ಆಗ ನಮ್ಮ ಮಹಾರಾಜ, ಏನಿದು ಭಾವನೆಗಳು ಸಿದ್ಧವಾಗಿ, ನನಗೆ ಈ ಒಂದು ನೋಡ್ತಾ ಇದ್ದರೆ ಇವತ್ತು ನಾವೇನು ಕೌನ್ಸಿಲರ್ಸ್ ಅಂತ ಹೇಳ್ತೀವಲ್ವಾ, ಎಲ್ಲ ಕಡೆ ನಮಗೆ ಈ ಡಿಪ್ರೆಷನ್ ಆಗಿದೆ, ಆಂಗ್ಸೈಟಿ ಆಗಿದೆ, ಕರಿಯರ್ ಗೈಡೆನ್ಸ್ ಅಂತೆ, ಮತ್ತೊಂದಂತೆ, ಇನ್ನೊಂದಂತೆ, ಟ್ರಾಮಾ ಕೌನ್ಸಿಲಿಂಗ್ ಅಂತೆ, ಡಿಪ್ರೆಷನ್ ಕೌನ್ಸಿಲಿಂಗ್ ಅಂತೆ, ಈ ಥರ ಎಲ್ಲ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಈ ಒಂದು ಸಂದರ್ಭ ಓದಬೇಕಾದ್ರೆ ನನಗೆ ಅದೇ ನೆನಪಾಗಿದ್ದು. ಆಕೆ ಕೌನ್ಸಿಲಿಂಗ್ ಕೆಲಸ ಏನು, ಏನು ಭಾವನೆಗಳನ್ನ ಉಕ್ಕಿ ಹಾಕಿದ್ರು ಸುಮ್ಮನೆ ಕೇಳಿಸ್ಕೊಳ್ಳೋದು, ಅದೇ ಕೌನ್ಸಿಲರ್ಸ್ ಮಾಡೋ ಕೆಲಸ. ನಮ್ಮ ಭಾವನೆಗಳು ನಾವೇ ಹೇಳಿ ನಮ್ಮಿಂದನೇ ಪರಿಹಾರ ಹುಡುಕಿ ನಮಗೆ ವಾಪಸ್ ಹೇಳೋದು. ಅಂದರೆ ಅವರೇನು ಹೇಳಲ್ಲ, ನಾವೇ ಕಂಡ್ಕೋತೀವಿ. ಯಾಕಂದರೆ ಅಂದರೆ ನಮಗೆ ಹಂಚ್ಕೊಳ್ಳೋದಕ್ಕೊಬ್ರು ಬೇಕು. ಅಂದರೆ ಕೌನ್ಸಿಲರ್ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ಆದ್ದರಿಂದ ನಮ್ಮನ್ನು ಜಡ್ಜ್ ಮಾಡೋದಿಲ್ಲ, ನಮ್ಮನ್ನು ಇವನು ಹೀಗೆ ಅವನು ಹಾಗೆ ಅನ್ನೋದೆಲ್ಲ ಹೇಳೋದಿಲ್ಲ. ಹಾಗಾಗಿ ನಮ್ಮ ಯಶೋಧರೆ ಬಂದು ಹಿಂಗೆ ಕೂತ್ಕೋತಾಳೆ, ನೀವೇನು ಹೇಳ್ತೀರೋ ಅದನ್ನೆಲ್ಲ ಕೇಳಿಸ್ಕೊತೀನಿ ಅಂತ. ಆದರೆ ರಾಜನಿಗೆ ಸಿಟ್ಟು, ಹೇಳ್ಕೊಳ್ಳೋದೆಲ್ಲ ಏನೂ ಇಲ್ಲ, ನಾಳೆ ಬೆಳಗ್ಗೆ ನಿನ್ನ ಮಗನನ್ನು ಕಳಿಸಬೇಕು ಗುರುಕುಲಕ್ಕೆ, ಎಲ್ಲ ಸಿದ್ಧ ಮಾಡ್ಕೊ ಅಂತ ಕಳಿಸ್ತಾನೆ. ಆಗ ಯಶೋಧರೆ ಹೇಳ್ತಾಳೆ, ಅನ್ನ ನೀರಡಿಕೆಗಳನ್ನು ಬಿಡ್ತಾ ಇದ್ದೀನಿ, ನನ್ನ ಮಗ ತನ್ನ ತಂದೆಯನ್ನು ಭೇಟಿ ಮಾಡಲೇಬೇಕು. ನೋಡಿ, ಅವಳಿಗೆ ತಂದೆಯನ್ನು ಭೇಟಿ ಮಾಡಿ ಆನಂತರ ಬೇರೆ ಆತನ ಬಾಯಿಂದ ಬರಲಿ ಅನ್ನೋದು, ತಂದೆ ನಿರ್ಧಾರ ಮಾಡಲಿ ಅಂತ ಆಕೆಗೆ. ಒಂದು ಸಾರಿ ಆದರೂ ಮಗನನ್ನು ತಂದೆಗೆ ಭೇಟಿ ಮಾಡಿಸೋಣ ಅಂತ ಆಕೆಗೆ. ತಂದೆಗೇನು ಮಹಾರಾಜನಿಗೇನು, ಮಗ ಬರುವಷ್ಟರಲ್ಲಿ ಮೊಮ್ಮಗನ್ನು ಕಳಿಸ್ಬೇಕು, ಆಮೇಲೆ ಮಗನನ್ನು ಕರ್ಕೊಂಡು ಹೊಟ್ಟೋದ್ರೆ ಅಥವಾ ಅವನನ್ನು ಮೋಸಗೊಳಿಸಿ ಆ ಒಂದು ದಾರಿಗೆ ಎಳ್ಕೊಂಡು ಹೊಟ್ಟೋದ್ರೆ ಅನ್ನೋದು ಆತನ ಚಿಂತೆ. ಈಗ ಅವರವರ ಪರಿಸ್ಥಿತಿಯಲ್ಲಿ ಅವರವರ ಸ್ಥಾನದಲ್ಲಿ ಎಲ್ಲರೂ ಸರಿಯಾಗೇ ಇದ್ದಾರೆ. ಆದರೆ ನಮ್ಮ ಯಶೋಧರೆ ಇದೆಲ್ಲ ಕೇಳಿಬಿಟ್ಟು ಏನು ಹೇಳ್ತಾಳೆ ನಮ್ಮ ಯಶೋಧರೆ, ಆಯಿತು ಮಹಾರಾಜ, ನಾನು ನಾಳೆಯಿಂದ ಅನ್ನ ನೀರನ್ನು ಮುಟ್ಟೋದಿಲ್ಲ, ನೀವು ನನ್ನ ಈ ಒಂದು ಕಳಕಳಿ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿ ಹೊರಟು ಹೋಗ್ತಾಳೆ. ನೀವು ಮಾತಾಡೋದಕ್ಕೆ ಸಿದ್ಧವಿರುವವರೆಗೂ ನಾನು ಕಾಯ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾಳೆ. ನೋಡಿ, ಇದು ಎಂಥ ಒಂದು ಪರಿಸ್ಥಿತಿ ಅಂದರೆ ಬಹಳ ಒಂದು ಗಂಭೀರವಾದ ಸ್ಥಿತಿ. ಎಲ್ಲ ಒಂದು ಸಂಬಂಧಗಳ ಒಂದು ಅಲ್ಲೋಲ ಕಲ್ಲೋಲ ಆಗೋಗಿದೆ. ಒಂದು ಮಹಾರಾಜ, ಮಹಾರಾಣಿ, ಸೊಸೆ, ಅದು ಬಿಟ್ಟರೆ ಒಂದು ತಂದೆ, ತಾಯಿ, ಸೊಸೆ, ಮಗು, ಮೊಮ್ಮಗು, ಚಿಕ್ಕ ಮಗು, ಆಸ್ಥಾನದವರು, ಪ್ರಜೆಗಳು, ಎಲ್ಲ ಸಂಬಂಧಗಳಲ್ಲೂ ಬಿರುಕು ಬಿಡ್ತಾ ಇದೆ. ಯಾಕೆಂದರೆ ಯಾವುದೇ ಒಂದು ಸಂಸಾರದಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತೀವಲ್ವ, ಅಥವಾ ಒಂದು ತಂದೆ ತಾಯಿ ಅವರೇ ಬಹಳ ಮುಖ್ಯಸ್ಥರು ಒಂದು ಸಂಸಾರಕ್ಕೆ, ಅವರ ನಡುವೆ ಇರುವ ಮನಸ್ತಾಪ ಯಾವ್ಯಾವುದು ಆ ಒಂದು ಸಂಸಾರವನ್ನು ಒಡೆದು ಹಾಕ್ಬಿಡುತ್ತೆ. ಅಥವಾ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಒಂದೇ ಒಂದು ನಿರ್ಧಾರವನ್ನು ತಪ್ಪು ದಿಕ್ಕಲ್ಲಿ ಅಥವಾ ಬೇಡದ ದಿಕ್ಕದಲ್ಲಿ ತಗೊಂಡು ಹೋದರೂ ಎಷ್ಟು ಪ್ರಭಾವ ಬೀರುತ್ತೆ ಎಲ್ಲರ ಮೇಲೆ ಅನ್ನೋದಕ್ಕೆ ಇದು ಬಹಳ ಒಂದು ಉತ್ತಮವಾದ ನಿದರ್ಶನ. ಇನ್ನು ಅರಮನೆಯಲ್ಲಿ ಎಲ್ಲರೂ ತಂಡವಾಗಿ ಹೋಗ್ತಾರೆ, ಯಾಕಂದರೆ ಎಲ್ರಿಗೂ ಮನಸ್ತಾಪ. ಕೆಲವರು ಮಹಾರಾಜನ ಬೆಂಬಲಿಸ್ತಾರೆ, ಕೆಲವರು ಮಹಾರಾಣಿನ ಬೆಂಬಲಿಸ್ತಾರೆ, ಕೆಲವ್ರಿಗೆ ಯಶೋಧರೆ ನೋಡಿ ಅಯ್ಯೋ ಪಾಪ ಅನಿಸುತ್ತೆ, ಇನ್ನು ಆ ಮಗುನ ನೆನೆಸ್ಕೊಂಡ್ರೆ ಎಲ್ರಿಗೂ ಪಾಪ ಅನಿಸುತ್ತೆ. ಹೀಗೆ ಒಬ್ಬೊಬ್ಬರನ್ನೊಂದು ಮೂಲೆಯಲ್ಲಿ ಕೊನೆಗೆ ಹೀಗೆ ನಡೀತಾ ಇರುತ್ತೆ. 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ. ಹೇಳಿ ಕಳಿಸ್ತಾರೆ ಯಶೋಧರೆಗೆ, ಅದೇನು ಬೇಕು ನಿನಗೆ, ಬಾ ಕಳಿಸ್ತಾನೆ ಮಹಾರಾಜ, ಕರ್ಕೊಂಬ ಅವಳನ್ನ, ಅವ್ರಿಗೇನು ಬೇಕು ಕೇಳಬೇಕು ಅಂತ. ಆಗ ಅವಳು ಬಂದು ಹೇಳ್ತಾಳೆ ಯಶೋಧರೆ, ಬುದ್ಧನನ್ನು ಒಂದು ಸಾರಿ ರಾಹುಲನನ್ನು ಬುದ್ಧನನ್ನು ಭೇಟಿಯಾಗೋದಕ್ಕೆ ಒಂದು ಸಾರಿ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಹೇಳ್ತಾಳೆ. ಆತ ಏನು ಹೇಳೋದಿಲ್ಲ, ಸುಮ್ಮನಾಗ್ಬಿಡ್ತಾರೆ. ಹಾಗೆ 1 ವಾರ ಉರುಳು ಹೋಗುತ್ತೆ. ಇವರು ಉಪವಾಸದಲ್ಲೇ ಇದ್ದಾರೆ, ಮಹಿಳೆಯರು ಎಷ್ಟೋ ಜನ ವೃತ್ತದಲ್ಲಿ ಕೂತರು. ಎಲ್ಲರೂ ವಿಂಗಡಣೆ ಆಗಿರೋದ್ರಿಂದ ಯಶೋಧರೆ ವೃತ್ತದಲ್ಲಿ ಕೂತಾಗಲೂ ಕೆಲವೊಂದು ಮಹಿಳೆಯರು ಮಾತ್ರ ಬರ್ತಾರೆ, ಯಾರೂ ಮಾತಾಡೋದು ಇಲ್ಲ, ಮೌನ ಆವರಿಸಿಬಿಟ್ಟಿದೆ. ಊಹಿಸ್ಕೊಳ್ಳಿ ಮಾಸ್ಟರ್ಸ್, ಹೇಗಿರ್ಬೋದು ಒಂದು ಮನೆಯ ಒಂದು ಉದಾಹರಣೆನೇ ತಗೊಳ್ಳಿ. ಇಂಥ ಒಂದು ಪರಿಸ್ಥಿತಿಲಿ ಹೇಗಿರುತ್ತೆ, ಎಲ್ಲರೂ ಅವರವ್ರ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತೀವಿ ಮೌನವಾಗಿ, ಅಲ್ವೇ? ಮನಸ್ತಾಪಗಳು ಹೆಚ್ಚಾದಂಗೆ, ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಿರ್ಬೇಕಾದ್ರೆ ಇವೆಲ್ಲವೂ ಸಾಧ್ಯವಾಗುತ್ತೆ.
ಅಂಥ ಒಂದು ಪರಿಸ್ಥಿತಿ. 1 ವಾರ ಆಗೋಗಿದೆ ಇವರೆಲ್ಲ ನಿರಾಹಾರಗಳನ್ನು ಬಿಟ್ಟು ಬರೀ ಏನೋ ಒಂದು ಹಣ್ಣಿನ ರಸ ತಗೊಂಡು ಬಹಳಷ್ಟು ಎಲ್ಲರೂ ಒಂದು ಕಡೆ ಕೂತಿರ್ತಾರೆ. ಅವಳಿಗೀಗ ಧ್ಯಾನ ಮಾಡೋದಕ್ಕೆ ಬರುತ್ತಲ್ಲವ ನಮ್ಮ ಯಶೋಧರೆಗೆ, ಆಕೆ ಧ್ಯಾನದಲ್ಲಿ ಮುಳುಗಿ ಹೋಗಿರ್ತಾಳೆ. ಅನೇಕ ಬಾರಿ ಹೇಳ್ತಾಳೆ ರಾಜನಿಗೆ, ವೃತ್ತದಲ್ಲಿ ಬಂದು ಕೂರ್ರಿ ಅಂತ. ಅಲ್ಲಿ ಬಂದು ನಾನೇನು ಮಾಡಲಿ ಅಂತ ಹೇಳ್ತಾನೆ ರಾಜ. ವೃತ್ತದ ಮಹಿಳೆಯರಿರುವಂಥ ನೀವು ಏನು, ನಾನು ರಾಜ, ಈ ಶಾಕ್ಯ ಪರಂಪರೆಯ ರಾಜ ನಾನು ಬಂದು ನೀವೆಲ್ಲ ಯಾರೋ ಮಹಿಳೆ, ಅಲ್ಲಿ ಸೇವಕರು ಇರ್ತಾರೆ, ಅಗಸರು ಇರ್ತಾರೆ, ಮಹಿಳೆಯರು ಎಲ್ಲರೂ ಮಹಿಳೆಯರು, ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳು ಇರ್ತಾರೆ, ಅವ್ರ ನಡುವೆ ಬಂದು ನಾನು ರಾಜ ಕೂತ್ಕೊಳ್ಳೋದೆ, ಇದೆಂಥ ಮಾತಾಡ್ತಿದ್ಯಾ ಅಂತ. ಆಗ ಆಕೆ ಒಂದು ಮಾತು ಹೇಳ್ತಾಳೆ, ಬಹಳ ಅದ್ಭುತವಾದ ಮಾತು ಹೇಳ್ತಾಳೆ, ನಿಮ್ಮನ್ನು ಪೋಷಿಸಿ ಸಲಹಿ ಬೆಳೆಸಿ ಉಳಿಸಿದಂಥ ಮಹಿಳೆಯರು ಅಂತ. ನೋಡಿ, ಬೆಳೆಸಿ ಪೋಷಿಸಿ ಸಲಹಿ ನಿಮ್ಮ ಆಶ್ರಯದಲ್ಲಿ ಬೆಳೆದಂಥ ನಿಮ್ಮನ್ನು, ಅಂದರೆ ಒಬ್ಬ ರಾಜ ತಾನಾಗ್ತಾನೆ ರಾಜ ಆಗ್ಬಿಡೋದಿಲ್ಲ ಅಲ್ವಾ, ಎಲ್ಲರೂ ಕಾರಣರಾಗ್ತಾರೆ, ಎಲ್ಲರ ಒಂದು ಸೇವೆ ಬಹಳ ಕಾರಣವಾಗುತ್ತೆ. ಅದರಲ್ಲಿ ಮಹಿಳೆಯರ ಅಂಶವೂ ಬಹಳ ಇರುತ್ತಲ್ವ, ಆ ಆಸ್ಥಾನದಲ್ಲಿರ್ಬೋದು, ಅರಮನೆಯಲ್ಲಿರ್ಬೋದು, ಎಲ್ಲ ಒಂದು ಕ್ಷೇತ್ರದಲ್ಲೂ ಮಹಿಳೆಯರ ಸಮಾಜದಲ್ಲಿಯೂ ಅಲ್ವಾ, ಅದನ್ನು ನೋಡಿ ಎತ್ತಿ ಹಿಡಿತಾಳೆ. ಈ ಮಾತನ್ನ ನಾವು ಬಹಳ ಒಂದು ಚೆನ್ನಾಗಿ, ನನಗೆ ಬಹಳ ಇಷ್ಟ ಆಯಿತು ಈ ಮಾತು. ನಿಮ್ಮನ್ನು ಪೋಷಿಸಿ ಬೆಳೆಸಿ ಸೇವಿಸಿ ನಿಮ್ಮ ಆಶ್ರಯದಲ್ಲಿರುವಂಥ, ಹಾಗೆ ಅಷ್ಟೇ ನೀವು ಆಶ್ರಯ ಕೊಟ್ಟಿದ್ದೀರಾ ಅಂಥ ಒಂದು ಮಹಿಳೆಯರು, ಅಂದರೆ ನಿಮ್ಮ ಮಕ್ಕಳ ಸಮಾನದಲ್ಲಿರೋವಂಥ, ನಿಮ್ಮ ಮಕ್ಕಳ ಜೊತೆ ನಿಮಗೆ ಕೂತ್ಕೊಳ್ಳೋಕೆ ನಾಚಿಕೆ ಆಗುತ್ತಾ, ಬೇಸರ ಆಗುತ್ತಾ, ಅಹಂಭಾವ ಬರುತ್ತಾ? ಇಲ್ಲ ಅಲ್ವಾ? ಹಾಗನ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಎಷ್ಟು ಅದ್ಭುತ ಇದರಲ್ಲಿ ಅಂದರೆ, ಆ ಒಂದು ಮನಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು. ಆ ರಾಜಕುಲದ ವಂಶದ ಹೆಣ್ಣಾದರೂ ಆಕೆ ಒಂದೊಂದು ಮಾತು ಈ ಪುಸ್ತಕದಲ್ಲಿ, ಅದನ್ನು ನಾವು ಅಂಡರ್ಲೈನ್ ಮಾಡ್ಕೋಬೇಕು ಮಾಸ್ಟರ್ಸ್, ಅಂಡರ್ಲೈನ್ ಮಾಡಿಕೊಂಡು ನಮ್ಮ ಮೆದುಳಿನಲ್ಲಿ ಹಾಕ್ಕೊಂಡ್ಬಿಡ್ಬೇಕು. ಅಂಥ ಅದ್ಭುತ ಮಾತುಗಳನ್ನ ಹೇಳ್ತಾ ಇದ್ದಾಳೆ. ಹಾಗೆ ಹೇಳಿದಾಗ ಆತನಿಗೆ ಇದಕ್ಕೆ ಆಗ್ತಾ ಏನು ಹೇಳೋಕ್ಕಾಗಲ್ವಲ್ಲ, ಅಷ್ಟು ಅದ್ಭುತವಾದ ಮಾತು ನೋಡಿ. ಆಯಿತು, ಮರುದಿನ ಕೂತ್ಕೋತಾರೆ, ನಿಧಾನವಾಗಿ ರಾಜ ಬರ್ತಾನೆ. ಎಲ್ಲ ಎಲ್ರಿಗೂ ಭಯ, ರಾಜ ಬಂದು ಕೂತಿದ್ದಾರೆ ವೃತ್ತದೊಳಗೆ ಅಂದರೆ ಅಲ್ಲಿ ಹೋಗೋದಿಕ್ಕೆ ಭಯ ಎಲ್ರಿಗೂ. ಚೆನ್ನನಿಗೂ ಹೇಳಿ ಕಳಿಸ್ತಾಳೆ, ನೀನು ಬಂದು ಕೂತ್ಕೋ, ಮಹಾರಾಜ ಬಂದು ಕೂತಿದ್ದಾರೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಎಂಥವರಿಗೂ ತಮ್ಮ ಮನಸ್ಸಿನಲ್ಲಿ ಮುಮ್ಮಡಿ ನಾರ್ಮಡಿ ಆಗಿರುವಂಥ ಒಂದು ಭಾವನೆಗಳನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ಒಂದು ಮಾರ್ಗ ಬೇಕೇ ಬೇಕು. ಇವತ್ತಿನ ನಾವು ಸಮಾಜದಲ್ಲಿ ಕೌನ್ಸಿಲಿಂಗ್ ಅಂತ ನಾವೇನು ಕರಿತೀವಿ, ಅಂಥ ಒಂದು ಪರಿಸ್ಥಿತಿಲಿ ನಮ್ಮ ಯಶೋಧರೆ ಅದಕ್ಕೆ ಅವತ್ತೇ ಬೀಜ ಬಿತ್ತುಬಿಟ್ಟಿದ್ಲು. ನಮ್ಮ ಯಶೋಧರೆ ಕೌನ್ಸಿಲಿಂಗ್ ಅಂತ ನಾವೇನು ಇವತ್ತು ಎಲ್ಲ ಕಡೆ ಬೋರ್ಡ್ಗಳು ಹಾಕ್ಕೊಂಡು ಇರ್ತಾರೆ, ಆನ್ಲೈನ್ ಕೌನ್ಸಿಲಿಂಗ್, ಆಫ್ಲೈನ್ ಕೌನ್ಸಿಲಿಂಗ್ ಅಂದ್ಕೊಂಡು, ಅದು ನಮ್ಮ ಯಶೋಧರೆ ಆ ಒಂದು ಶತಮಾನದಲ್ಲಿ ಬೀಜ ಬಿತ್ತಿದ್ದವಳು. ಎಲ್ಲರಿಗೂ ಇದರ, ಎಂಥ ರಾಜನೇ ಆಗಲಿ, ಎಂಥ ಒಂದು ಅಧಿಕಾರಿಯೇ ಆಗಲಿ, ಸಾಮಾನ್ಯ ಹೆಣ್ಣಾಗಲಿ, ಗೃಹಿಣಿಯಾಗಲಿ, ಮಕ್ಕಳಾಗಲಿ, ಹದಿಹರೆಯದವರಾಗಲಿ, ಎಲ್ಲರಿಗೂ ಉಕ್ಕಿ ಬರುತ್ತಿರುವ ಅಥವಾ ತಮ್ಮನ್ನ ಅಸ್ತಿತ್ವವನ್ನೇ ಅಲುಗಾಡಿಸ್ತಿರುವಂಥ ಒಂದು ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ ಬೇಕು, ಒಂದು ಪ್ಲ್ಯಾಟ್ಫಾರ್ಮ್, ಒಂದು 4 ಜನ, 4 ಕಿವಿಗಳು ಬೇಕು. ನನ್ನ ಮಾತು ಕೇಳಿಸ್ಕೊಳ್ಳೋಕ್ಕೆ ಯಾರಾದರೂ ಬೇಕಲ್ವಾ? ಈಗ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ರೆ ನೀವೆಲ್ಲರೂ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೀರಲ್ವ? ಹಾಗೆ ಅದನ್ನು ಅಂದು ನಮ್ಮ ಯಶೋಧರೆ, ಆಕೆಗೆ ನಾವು ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಹೀಗೆ ಬಂದ ಶಾಕ್ಯ ರಾಜ್ಯದ ಅಧಿಪತಿ ಶುದ್ಧೋಧನ ಮಹಾರಾಜ ವೃತ್ತದೊಳಗೆ ಬಂದು ನಿಧಾನವಾಗಿ ಕೂತ್ಕೋತಾರೆ. ಮೌನ ಆವರಿಸಿದೆ, ಆತಂಕ ಆವರಿಸಿದೆ ಎಲ್ಲ ಕಡೆ. ಒಂದು ಮಹಾರಾಜ ಬಂದು ಕೂತಿದ್ದಾರೆ, ಇನ್ನೊಂದು ಎಷ್ಟೋ ಜನರಿಗೆ ಅಲ್ಲಿ ಹೋಗಿ ಕೂರ್ಲಿಕ್ಕೆ ಭಯ. ಮಹಾರಾಜ ಬಂದು ಕೂತಿದ ಮೇಲೆ ನಾವು ಕೂತ್ಕೊಳ್ಳೋದು ಭಯ, ಗೌರವ. ಆದರೂ ಯಶೋಧರೆ ಎಲ್ಲರನ್ನೂ ಕರೀತಾಳೆ, ಎಲ್ಲರೂ ಬನ್ನಿ, ಈ ವೃತ್ತದಲ್ಲಿ ಎಲ್ಲರೂ ಸಮ. ಎಲ್ಲರೂ ನಿಧಾನವಾಗಿ ಬಂದು ಕೂರ್ತಾರೆ. ನಮ್ಮ ಚೆನ್ನ ಕೂಡ ಬಂದು ಕೂರ್ತಾರೆ. ಆದರೆ ಒಂದು ಕುರ್ಚಿ ಅಲ್ಲ, ಒಂದು ಆಸನ ಮಾತ್ರ ಖಾಲಿಯಾಗಿರುತ್ತೆ. ಯಾರು? ಪ್ರಜಾಪತಿ ಮಾತೆ. ಏಕೆಂದರೆ ರಾಜನಿಗೂ ಮಾತೆಗೂ ಬಹಳ ಜಗಳ ಆಗಿಬಿಟ್ಟಿರುತ್ತಲ್ಲ, ಮಗನ ಮೊಮ್ಮಗನ ವಿಷಯದಲ್ಲಿ ಬಹಳ ಜಗಳ ಆಗಿಬಿಟ್ಟಿರುತ್ತೆ. ಆ ಒಂದು ಕೋಲ್ಡ್ ವಾರ್ ಅಂತ ಏನು ಕರಿತೀವಿ, ಶೀತಲ ಯುದ್ಧ, ಆಸ್ಥಾನವೆಲ್ಲ ಆವರಿಸಿರುತ್ತೆ. ಆಗ ರಾಜ ಬಂದು ಕೂತ್ಕೋತಾನೆ. ಇನ್ನೇನು ಮಾತಾಡಬೇಕು, ಭಾವನೆಗಳು ಉಕ್ಕಿ ನೀರು ಧಾರಾಕಾರವಾಗಿ ಹರಿತಾ ಇದೆ. ಮಹಾರಾಜನ ಕಣ್ಣಲ್ಲಿ ನೀರೇ. ಮಹಾರಾಜ ಆದ್ರೇನು? ಆತ ಒಬ್ಬ ತಂದೆ ಅಲ್ವಾ, ಒಬ್ಬ ಮನುಷ್ಯನಲ್ಲವಾ? ಎಲ್ಲ ಸಂಬಂಧಗಳು ಬಿಟ್ಟು ಬಿಡೋಣ, ಒಬ್ಬ ಮನುಷ್ಯನಲ್ಲವೇ?
ಅವನಲ್ಲಿ ಬರ್ತಾ ಇರೋಂಥ ಭಾವನೆಗಳು ಹೇಳ್ಕೋಬೇಕು. ಅದು ಅಂಥ ಒಂದು ಸಮೂಹದಲ್ಲಿ ಅಲ್ಲಿ ಈಗಾಗಲೇ ನಾವೇನು ಪ್ರಕಂಪನೆಗಳು ಅಂತೀವಲ್ಲ, ಆ ವೃತ್ತದಲ್ಲಿ ಸುಮಾರು ಸಮಯದಿಂದ ಇವರೆಲ್ಲ ಏನು ಹಂಚ್ಕೊಳ್ತಾ ಬಂದಿರೋದು, ಆ ಒಂದು ಸ್ಥಳದಲ್ಲಿ ಒಂದು ಪ್ರಕಂಪನೆಗಳು ತಾನಾಗ್ತಾನೆ ಉತ್ಪತ್ತಿ ಆಗಿರುತ್ತೆ. ಅಂಥ ಒಂದು ಕರುಣಾ ಪ್ರಕಂಪನದಲ್ಲಿ ಬಂದು ಕೂತಾಗ ಎಂಥವರಿಗೆ ಮನಸ್ಸು ಕಲ್ಕೋದು ಬಹಳ ಸಹಜ ಅಲ್ವಾ? ಮಹಾರಾಜನಾದರೆ ಏನು, ಭಾವನೆಗಳು ಉಕ್ಕಿ ನೀರು ಧಾರಾಕಾರವಾಗಿ ಹರಿತಾ ಇರುತ್ತೆ ಮಹಾರಾಜನಿಗೆ. ಆ ಒಂದು ಸ್ಥಿತಿನ, ಆ ಒಂದು ಸಮಯವನ್ನು ಕಲ್ಪಿಸ್ಕೊಳ್ಳಿ ಮಾಸ್ಟರ್ಸ್. ಹೇಳಿ ಮಹಾರಾಜ ಅಂತ ಎಲ್ಲರೂ ಒಂಥರ ಕಾಯ್ತಿರ್ತಾರೆ. ಯಶೋಧರೆ ನೆಟ್ಟ ಕಣ್ಣಿಂದ ನೋಡ್ತಾ ಕಾಯ್ತಾ ಇರ್ತಾಳೆ. ಇನ್ನು ಹೇಳ್ತಾರೆ, ಇವರು ತಮ್ಮ ದುಃಖವನ್ನು ಹೇಳ್ಕೋತಾರೆ ಅಂತ ಕಾಯ್ತಿರ್ತಾರೆ. ನೋಡಿ, ಈ ಮಹಾರಾಜ ಎಂಥ ಮಹಾರಾಜ, ನನ್ನ ಮಗ ಮರಣಿಸಿದ್ದಾನೆ, ಸಿದ್ಧಾರ್ಥ ಮರಣಿಸಿದ್ದಾನೆ ಅಂತ ರಾಜಘೋಷಣೆ ಕಳಿಸಿದಂಥ ಮಹಾರಾಜ. ಇನ್ನು ನಮಗೆ ಆತ ಹೊರಟೋದಾಗಲೂ ನಮ್ಮ ನಡುವೆ ಸಂತಾಪ ಇತ್ತು, ಈಗ ವಾಪಸ್ ಬರ್ತೀನಿ ಅಂದಾಗಲೂ ನಮ್ಮನ್ನು ವಿಭಜಿಸ್ತಾ ಇದ್ದಾನೆ ಅನ್ನೋ ಮಾತನ್ನು ಆತನಿಗೂ ಪ್ರಜಾಪತಿಗೂ ನಡೆದಂಥ ಜಗಳದಲ್ಲಿ ಹೇಳಿರ್ತಾನೆ. ನನ್ನ ಮಗ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಮಾತುಗಳನ್ನೆಲ್ಲ ಆಡಿದಂಥ ದುಃಖದಲ್ಲಿ ತೊಳಲ್ತಾ ಇರೋವಂಥ ಈ ಮಹಾರಾಜ ಇಲ್ಲಿ ಬಂದು ಕೂತಾಗ, ಅಂಥ ಮಹಾರಾಜ ಈಗ ಮೌನವಾಗಿ ಬಂದು, ಅಂದರೆ ಆ ಒಂದು ಮನುಷ್ಯನ ಒಂದು ಮೂಲ ಗುಣ ಹಂಚಿಕೊಳ್ಳುವುದು ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಆತ ಬಂದು ಕೂತ್ಕೊಂಡು ಹೇಳಲಿಕ್ಕೆ ಬರ್ತಾನೆ. ಹೇಳಿ ಅಂತ ಇವಳು ಒಂಥರ ಕಾಯ್ತಿದ್ದಾಳೆ. ಆಗ ಆತ ಏನು ಹೇಳ್ತಾನೆ, ನನ್ನ ಮೊಮ್ಮಗನ ವಿಷಯದಲ್ಲಿ ನಾನು ತಲೆ ದೂರೋದಿಲ್ಲ. ಅವನ ಒಂದು ದಾರಿ ಅಥವಾ ಅವನು ಏನು ಕಂಡುಕೋಬೇಕೋ ಆ ದಾರಿಗೆ ನಾನು ಅಡ್ಡ ಬರೋದಿಲ್ಲ ಅಂತ ಹೇಳ್ತಾನೆ. ಆತ ಏನಕ್ಕೆ ಆತನನ್ನು ಕರೆದಿದ್ದು, ಆದರೆ ಆತ ಹೇಳಿದ್ದೇರು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಲಿಂಕು. ಈಗಾಗಲೇ ಮುಂಚೆ ರಾಹುಲ ಬಂದು ಈ ವೃತ್ತದಲ್ಲಿ ಕೂತಾಗ ಹೇಳಿರ್ತಾನೆ, ಮಹಾರಾಜ ಈ ರೀತಿ ಕೇಳ್ದ, ನೀನು ಏನು ಮಾಡ್ತೀಯಾ, ನಿನ್ನ ತಂದೆಯೊಡನೆ ಹೋಗ್ತೀಯಾ ಅಥವಾ ನಾನು ಕಳಿಸೋ ಗುರುಕುಲಕ್ಕೆ ಹೋಗ್ತೀಯಾ ಅಂತ ಕೇಳಿದಾಗ, ನಿಮ್ಮ ಪ್ರತಿ ನನ್ನ ಕರ್ತವ್ಯವೇನಿರುತ್ತೋ ಅದನ್ನು ಪಾಲಿಸ್ತೀನಿ ತಾತ ಅಂತ ಹೇಳಿರ್ತಾನೆ. ಅವನು ವೃತ್ತದಲ್ಲಿ ಬಂದು ಹೇಳಿರ್ತಾನೆ. ಈ ಮಾತು ಈಗ ಹೇಳ್ತಾನೆ ಮಹಾರಾಜ, ನನ್ನ ಮೊಮ್ಮಗನ ವಿಷಯದಲ್ಲಿ ನಾನು ತಲೆ ದೂರೋದಿಲ್ಲ. ಅವನು ಏನು ನಿರ್ಧಾರ ಮಾಡ್ತಾನೋ, ಅವನು ಯಾವ ದಿಕ್ಕಲ್ಲಿ ಹೋಗಬೇಕು ಅಂತಿದೆಯೋ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ದುಃಖವನ್ನು ಹಿಡಿದು ಅಲ್ಲಿಂದ ಎದ್ದು ಹೊರಟು ಹೋಗ್ತಾನೆ. ತನಗೆ ಮನಸ್ಸಿನಲ್ಲಿರುವ ಭಾವನೆಗಳು ಹೇಳ್ಕೊಳ್ಳೋಕ್ಕಾಗದೆ ಹೋದರೂ ಕಡೆ ಪಕ್ಷ ಈ ಒಂದು ಸಮಂಜಸವಾದಂಥ ಒಂದು ವಿಷಯವನ್ನಾದರೂ ಹೇಳಿದ್ನಲ್ಲ ಅನ್ನೋ ಒಂದು ಖುಷಿ, ನೆಮ್ಮದಿ ಎಲ್ರಿಗೂ ಇರುತ್ತೆ. ಅಂದರೆ ಎಲ್ಲರಿಗೂ ಸಮಾಧಾನ. ಅಂದರೆ ಇವಾಗ ತಾವು ಏನು ಈ ನಿರಾಹಾರ ಬಿಟ್ಟು ಎಲ್ಲರೂ ಒಂಥರ ಸತ್ಯಾಗ್ರಹದ ಮಾರ್ಗವನ್ನು ಹಿಡಿದಿದ್ರಲ್ಲ, ಯಾಕಾಗಿ ಆ ಮಗು ತಂದೆಯನ್ನು ಭೇಟಿಯಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ, ಎಲ್ಲಿ ರಾಜ ಗುರುಕುಲಕ್ಕೆ ಕಳಿಸ್ಬಿಡ್ತಾ ಇದ್ದಾನೋ ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ಈಗ ರಾಜ ಬಂದು ಅವರು ಏನು ಬೇಡಿಕೆ ಇತ್ತು ಅದನ್ನು ಈ ರೀತಿ ಈಡೇರಿಸ್ತಾ ಅಂತ ಎಲ್ಲರಿಗೂ ಸಮಾಧಾನ ಆಗುತ್ತೆ. ಈ ಒಂದು ಸನ್ನಿವೇಶ ಇದೆಯಲ್ಲ ಆಸ್ಥಾನದಲ್ಲಿ ಬಹಳ ಒಂದು ಅರ್ಥಗರ್ಭಿತವಾದಂಥ ಒಂದು ಪರಿಸ್ಥಿತಿ, ಬಹಳ ಒಂದು ಸ್ಟ್ರೆಸ್ ಅಂತ ನಾವೇನು ಕರಿತೀವಲ್ಲ, ಆತಂಕದ ಪರಿಸ್ಥಿತಿ, ಇವೆಲ್ಲವೂ ಇಲ್ಲಿ ಅನೇಕ ವಿಷಯಗಳು ಹುದುಗಿದೆ. ಈ ಒಂದು 2 ಅಧ್ಯಾಯ ಇವತ್ತು ನಾನು ನಿಮ್ಮ ಜೊತೆ ಮಾತಾಡಿದ್ದು ಸಂಗಮ್ ಶರಣಂ ಗಚ್ಚಾಮಿ ಪುಸ್ತಕದ 20ನೇ ಅಧ್ಯಾಯ ಹಾಗೂ 21ನೇ ಅಧ್ಯಾಯ. ಅಂದರೆ 20ನೇ ಸಂಘರ್ಷಣೆ ಹಾಗೂ 21 ಪರಿಹಾರ. ಈ 2 ಅಧ್ಯಾಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಹಂಚಿಕೊಂಡೆ. ಹೇಗಿತ್ತು ಪರಿಸ್ಥಿತಿ, ಎಲ್ಲ ಸಂಸಾರದಲ್ಲೂ ಇವತ್ತು ನಡೆಯುವಂಥ ವಿಷಯಗಳೇ ಇವೆಲ್ಲ. ಯಾವ ರೀತಿ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಯಶೋಧರೆ ಹೆಂಗೆ ಇದನ್ನು ನೋಡಿ, ನಾವು ಎಂಥ ಯಶೋಧರೆ ನೋಡಿದ್ವಿ. ಮೊದಲಿಗೆ ಗಂಡ ಪ್ರೇಮಿ ಬಿಟ್ಟೋದ ಅಂತ ಒದ್ದಾಡಿ ಮಗುವಿನ ಪೋಷಣೆಯನ್ನು ಮರ್ತೋಗಿದ್ದಂಥ ಒಂದು ಹೆಣ್ಣನ್ನು ನೋಡಿದ್ವಿ. ಇವತ್ತು ಈ 21ನೇ ಅಧ್ಯಾಯದಲ್ಲಿ ಎಂಥ ಹೆಣ್ಣನ್ನು ನೋಡ್ತಾ ಇದ್ದೀವಿ ಹೇಳಿ. ಯಶೋಧರೆ ಬಹಳ ಒಂದು ಸಮತೋಲನವನ್ನು ಕಂಡುಕೊಂಡಿರುವಂಥ ಒಂದು ಉತ್ತಮ ಮನಸ್ಥಿತಿ. ಅಂದರೆ ನಾನು ಹೇಳ್ತಾ ಇರೋದು ಇಲ್ಲಿ ಅವಳ ಒಂದು ಸ್ಥಿಮಿತ ಬಂದಿದೆ. ಸ್ಟೆಬಿಲಿಟಿ ಅಂತ ನಾವೇನು ಕರಿತೀವಲ್ಲ, ಆ ಸ್ಥಿಮಿತ ಬಂದಿದೆ. ಆ ಹಂತವನ್ನು ತಲುಪೋದಕ್ಕೆ ಎಷ್ಟು ಒಂದು ಆಧ್ಯಾತ್ಮದ ನೆರವು ಇಷ್ಟು ದಿನ ಅವಳು ಬಂದಂಥ ದಾರಿಯಲ್ಲಿ ಇದೆ. ಅದೆಲ್ಲವನ್ನು ಈ 2 ಅಧ್ಯಾಯದಲ್ಲಿ ನೋಡಿದ್ದೀವಿ ಮಾಸ್ಟರ್ಸ್. ಈ ಕೊನೆಯದಾಗಿ ಇದೊಂದು ಮಾತನ್ನು ನಿಮ್ಮ ಜೊತೆ ಓದೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂದರೆ, ಈ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾಳೆ. 21ನೇ ಅಧ್ಯಾಯದ ಕೊನೆ ಪುಟದಲ್ಲಿ ಬರುತ್ತೆ ಈ ಮಾತು. ಭಿನ್ನಾಭಿಪ್ರಾಯಗಳು
ಪರಿಹರಿಸಲ್ಪಟ್ಟವು. ಅಂದರೆ ಎಂಥ ಭಿನ್ನಾಭಿಪ್ರಾಯ ಇದ್ದರೂ ಅದಕ್ಕೆ ಪರಿಹಾರ ಕಂಡುಕೊಂಡ್ವಿ. ವಿನಾಶಕಾರಿ ಶಕ್ತಿಗಳಿಂದ ಮತ್ತಷ್ಟು ಬಲವಾದ ಬದ್ಧತೆಯಿಂದ ಶಾಂತಿಗೋಸ್ಕರ ಪರಿತಪಿಸತೊಡಗಿದರು. ಶಾಂತಿ ಸಮಗ್ರತೆಗೆ ಇರುವ ಶಕ್ತಿಯನ್ನು ಸಮೂಹದವರೆಲ್ಲ ಅನುಭವ ಹೊಂದಿದರು. ಎಲ್ಲವನ್ನೂ ಅಂಗೀಕರಿಸಿ ಆಲಿಂಗನ ಮಾಡಿಕೊಂಡಿದ್ದರಿಂದ ಅತ್ಯದ್ಭುತವಾದ ಪರಿವರ್ತನೆ ಅವರಲ್ಲಿ ಉಂಟಾಯಿತು. ಸಂಘರ್ಷ ಮತ್ತು ಪ್ರತ್ಯೇಕತೆಯ ನಕಾರಾತ್ಮಕ ಪ್ರವೃತ್ತಿಯಿಂದ, ಸಂಘರ್ಷ ನೋಡಿ, ಸಂಘರ್ಷ ಅಂದರೆ ಹೋರಾಟ ಅಥವಾ ಯಾವುದೇ ಒಂದಕ್ಕೆ ನಾವು ಬಹಳ ಒಂದು ವಿರುದ್ಧವಾಗಿ ಮಾತಾಡ್ತೀವಲ್ವ, ಆ ಒಂದು ಹೋರಾಟ, ಪ್ರತ್ಯೇಕತೆ, ಇಂಡಿವಿಜುವಾಲಿಟಿ, ಆ ನಕಾರಾತ್ಮಕ ಪ್ರವೃತ್ತಿಯಿಂದ ಗಮನವನ್ನು ಬದಲಾಯಿಸಿಕೊಂಡು ಹೊಸ ಸಂಬಂಧಗಳನ್ನು ಸೃಷ್ಟಿಸಿದ್ದರಿಂದ ಉನ್ನತವಾಗಿ ಧನಾತ್ಮಕವಾಗಿ ಅಭಿವೃದ್ಧಿ ಹೊಂದತೊಡಗಿದರು. ಸುಮಾರು 1 ವಾರದ ನಂತರ ನಮ್ಮೆಲ್ಲರ ನಡುವೆ ಅರಳಿದ ಶಾಂತಿ ಸಂತೋಷಗಳು ಬುದ್ಧನ ಆರ್ಯ ಸೂತ್ರಗಳಲ್ಲಿ 3ನೇದಾದ ದುಃಖ ಎಂಬುದನ್ನು ಅವಿದ್ಯೆಯ ಮೂಲಕ ಉಂಟಾಗುವ ಬಯಕೆಯನ್ನು ಹೋಗಲಾಡಿಸಿಕೊಂಡಿದ್ದರಿಂದ ಹೊಂದಿದೆವು. ನೋಡಿ, ಅಲ್ಲಿ ಬುದ್ಧನ ಮಾರ್ಗಕ್ಕೆ ಬರ್ತಾಳೆ, ಬುದ್ಧ ಹೇಳ್ಕೊಟ್ಟಂತಹ ಈ ಆರ್ಯ ಸೂತ್ರದ ಬಗ್ಗೆ ಹೇಳ್ತಾಳೆ. ಅಂದರೆ ನಕಾರಾತ್ಮಕ ಶಕ್ತಿಗಳಿಂದ ನಾವು ಸಕಾರಾತ್ಮಕ ದೃಷ್ಟಿಕೋನ ಬೆಳೆಸ್ಕೊಂಡು ಅದರತ್ತ ನಡಿಬೇಕು, ದುಃಖದಿಂದ ಅದರಿಂದ ಹೊರಗೆ ಬರುವಂತಹ ಮಾರ್ಗವನ್ನು ಕಂಡುಕೋಬೇಕು, ಪರಿಹರಿಸ್ಕೋಬೇಕು. ನಮ್ಮಲ್ಲಿ ನಾವು ಪ್ರತ್ಯೇಕತೆಯನ್ನು ಬಿಟ್ಟು ಎಲ್ಲರೊಳಗೆ ಸೇರ್ಕೊಂಡು, ಅಂದರೆ ಈಗ ರಾಜ ಬಂದು ಹೇಳ್ಕೊಂಡಲ್ವ, ಅದೆಲ್ಲವನ್ನು ಬಹಳ ಮುಖ್ಯ ಜೀವನದಲ್ಲಿ. ಸಂಘಜೀವಿ ಮನುಷ್ಯ, ಸಂಘಜೀವಿ. ಇದು ಅದ್ಭುತವಾದ ಪಾಠಗಳು. ಈ 2 ಅಧ್ಯಾಯ ಸಮಯ ಸಿಕ್ಕಿದ್ರೆ, ಈ ಪುಸ್ತಕ ಸಿಕ್ಕಿದ್ರೆ ದಯವಿಟ್ಟು ಓದಿ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಬುದ್ಧಾಸ್ ವೈಫ್ ಯಶೋಧರ. ಇವತ್ತಿನ ಈ ಸಂಚಿಕೆಯನ್ನು ಈ ಎಲ್ಲ ವಿಷಯಗಳೊಂದಿಗೆ ನಾನು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಅನೇಕ ವಿಷಯಗಳು ನಿಮಗೆ ಮೆದುಳಿನಲ್ಲಿ ಹಾಕ್ಬಿಟ್ಟಿದ್ದೀನಿ. ಅದರ ಬಗ್ಗೆ ಅವಲೋಕಿಸಿ, ನಿಮಗೇನು ಅನಿಸುತ್ತೆ ತಿಳಿಸಿ. ಇವೆಲ್ಲದರ ನಡುವೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ PMC ಕನ್ನಡ ವಾಹಿನಿಯವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.